ದೇವ್ರೆ, ನನ್ನ ಜೀವನ ಎಲ್ಲೋ ಶುರುವಾಗಿ ಎಲ್ಲೋ ಬಂದು ನಿಂತಿದೆ. ನನ್ನ ಮಗಳ ಮನೆಗೆ ಅಂತ ಬಂದವಳು ಈಗ ಅವಳ ಅಪ್ಪನ ಹುಡ್ಕೋ ಕೆಲ್ಸಕ್ಕೆ ಕೈ ಹಾಕಿದ್ದೀನಿ. ಈ ದೊಡ್ಡ ಊರಲ್ಲಿ ಅವ್ರನ್ನ ಹೇಗೆ ಹುಡ್ಕೋದು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಹೆತ್ತ ಮಗಳಿಗೋಸ್ಕರ ತಾಯಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ನಡೆಯುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಆ ಮಾತನ್ನೇ ನಂಬ್ಕೊಂಡು ಈಗ ಹುಡ್ಕೋದಿಕ್ ಹೋಗ್ತಿದ್ದೀನಿ. ನಿಮ್ ಕುತ್ತಿಗೆಯಲ್ಲಿ ತಾಳಿ ಇಲ್ವಾ ಅಥವಾ ಯಾರು ಕಟ್ಟೆ ಇಲ್ವಾ? ತಾಳಿ ಬಿಚ್ಚಿಟ್ಟಿರೋದು ಅಥವಾ ಯಾರೋ ಕಟ್ಟೆ ಇಲ್ವೋ ಅಂತ ಪ್ರಶ್ನೆ ಕೇಳ್ಬಿಟ್ರು. ಒಂದಲ್ಲ ಒಂದಿನ ಈ ಪ್ರಶ್ನೆ ನನ್ನ ಮಗಳೆದ್ರಿಗೂ ಬರುತ್ತೆ. ತಂದೆನೂ ಇಲ್ವೋ ಅಥವಾ ತಂದೆ ಯಾರು ಅಂತಾನೆ ಗೊತ್ತಿಲ್ವೋ ಅಂತ ನನ್ನ ಮಗಳಿಗೆ ಪ್ರಶ್ನೆ ಕೇಳಿದ್ರೆ ಅವಳು ಏನು ಅಂತ ಉತ್ತರ ಕೊಡ್ತಾಳೆ. ಇಲ್ಲ, ನನ್ನ ಲಡ್ಡು ತಂದೆನ ಹುಡುಕ್ಬೇಕು. ಆದಷ್ಟು ಬೇಗ ಅವ್ರು ನನಗೆ ಸಿಗಬೇಕು. ಅವ್ರನ್ನ ಲಡ್ಡು ಎದುರಿಗೆ ನಿಲ್ಲಿಸಿ ಇವರೇ ನಿನ್ನ ತಂದೆ ಅಂತ ಹೇಳಬೇಕು. ನೀನೇ ಏನಾದ್ರೂ ದಾರಿ ತೋರ್ಸಪ್ಪ. ಏನ್ ಮಾಧುರಿ ಇದು? ಮನೆ ಇಷ್ಟೊಂದು ಗಲೀಜಾಗಿದೆ, ಕ್ಲೀನ್ ಮಾಡಿಸ್ಬೇಕು ತಾನೆ? ನಾನೇನ್ ಮಾಡ್ಲಿ? ಕ್ಲೀನ್ ಮಾಡ್ಬೇಕು, ಆದ್ರೆ ಕೆಲಸದವಳು ಮನೆ ಬಿಟ್ಟು ಹೋಗಿದ್ದಾಳೆ. ಅವಳು ಬರೋ ತನಕ ಹೀಗೆ ಇರುತ್ತೆ ಮನೆ. ಏನೋ ಹೀಗೆ ಇರೋದಾ? ಮನೆನ ಹೀಗಿಟ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ. ನನಗೂ ಇಷ್ಟ ಆಗಲ್ಲ, ಆದ್ರೆ ನಾನೇನ್ ಮಾಡ್ಲಿ? ಈ ಮನೆ ಕೆಲಸ ಎಲ್ಲ ನಾನೇ ಮಾಡ್ಲಾ? ನನಗೆ ಮನೆ ಕೆಲಸ ಮಾಡೋವಷ್ಟು ಪೇಷನ್ಸ್ ಆಗಲಿ ಮೂಡ್ ಆಗಲಿ ಇಲ್ಲ. ಸರಿ ಬಿಡು, ನಾನೇ ಮಾಡ್ತೀನಿ. ಎನಫ್ ವಿಜಯ್, ಇಷ್ಟು ದಿನ ಕಂಡ ಹೆಂಗಸ್ರ ಮೇಲೆ ಆಸಕ್ತಿ ಇದೆ ಅನ್ಕೊಂಡಿದ್ದೆ. ಈಗ ಮನೆ ಕೆಲಸ ಮಾಡೋ ಇಂಟ್ರೆಸ್ಟ್ ಬಂದ್ಬಿಟ್ಟ? ಮಾಧುರಿ, ಸುಮ್ಮನೆ ಕೆಟ್ಟದಾಗೆಲ್ಲ ಮಾತಾಡ್ಬೇಡ. ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ಮನೆ ಹೀಗೆ ಇಟ್ಕೋತೀನಿ ಅಂದ್ರೆ ಇರ್ಲಿ ಬಿಡು. ಈ ಮನೆ ಆಗ್ಲಿ ನನ್ನ ಮನ್ಸಾಗ್ಲಿ ಕ್ಲೀನ್ ಆಗಿಲ್ಲ. ಸರಿ, ಯಾರಾದ್ರೂ ಕೆಲ್ಸದವ್ರು ಸಿಗ್ತಾರಾ? ಯಾರಿಗಾದ್ರೂ ಹೇಳಿದೀಯಾ? ಏಜೆನ್ಸಿಗೆ ಫೋನ್ ಮಾಡಿದ್ದೀನಿ, ಯಾರಾದ್ರೂ ನಂಬಿಕಸ್ತರು ಸಿಕ್ಕರೆ ಹೇಳ್ತಾರೆ. ಏಜೆನ್ಸಿ ಅವ್ರು ಕಳಿಸೋರ್ನ ನಂಬೋಕ್ ಆಗತ್ತಾ? ನೋಡೋಣ, ಯಾರಾದ್ರೂ ನಂಬಿಕಸ್ತರು ಸಿಕ್ಕರೆ ತಗೊಳ್ಳೋಣ. ಅವ್ರಿಗೆ ಯಾವಾಗ ಸಿಗ್ತಾರೋ? ಅಣ್ಣ ಅಂತ ಕರಿತಾ ಇದೀಯಾ, ಅದಕ್ಕೆ ಸಲ್ಗೆ ಅಂತ ಕೇಳಿದೆ. ನಿಂಗೆ ಹೇಳ್ಬೇಕು ಅಂದ್ರೆ ಹೇಳು. ಅದಕ್ಕೇನಣ್ಣ ಹೇಳ್ತೀನಿ. ನಾನು ಹಳ್ಳಿಯವಳು, ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹುಡ್ಕೊಂಡು ಬಂದಿದ್ದೀನಿ. ಓ ಹೌದಾ? ಹಾಗಾದ್ರೆ ನೀನು ಇಲ್ಲಿ ಎಲ್ಲಿ ಉಳ್ಕೊಂಡಿದ್ಯಾ? ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನೀನು ಎಲ್ಲಿ ಉಳ್ಕೊಂಡಿದ್ಯಾ ಅಂತ ಕೇಳಿದೆ. ಗೊತ್ತಿಲ್ಲ ಅಣ್ಣ, ನನಗಿಲ್ಲಿ ಆಶ್ರಯ ಇಲ್ಲ, ಮನೆ ಮಠ ಅಂತನೂ ಇಲ್ಲ. ಯಾಕಮ್ಮ? ನಿನ್ಗೆ ನಿನ್ನರು ಅಂತ ಯಾರಿಲ್ವಾ? ಇದಾರಣ್ಣ, ಆದರೆ ಸದ್ಯಕ್ಕೆ ನನ್ನವರು ನನ್ನ ಜೊತೆ ಇರೋ ಅದೃಷ್ಟ ಇಲ್ಲ. ಅಯ್ಯೋ ಪಾಪ, ನನಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾನೊಂದು ಮನೆ ಕೆಲಸಗಾರ ಹುಡುಕೊಡೋ ಏಜೆನ್ಸಿ ಇಟ್ಕೊಂಡಿದ್ದೀನಿ. ನೀವು ಮಾಡ್ತೀನಿ ಅಂದ್ರೆ ಆ ಕೆಲಸ ನಿಮ್ಗೆ ಕೊಡಿಸ್ತೀನಿ. ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನನಗೆ ಕೆಲಸದ ಅವಶ್ಯಕತೆ ಇದೆ ಅಣ್ಣ. ಒಳ್ಳೇದಾಯ್ತಲ್ಲ, ಹಾಗಿದ್ರೆ ನಾನೇ ನಿಮ್ ಕೆಲಸ ಕೊಡಿಸ್ತೀನಿ. ನಾನು ಬೇರೆಯವ್ರ ಹತ್ರ ಎಲ್ಲ ಕಮಿಷನ್ ತಗೋತೀನಿ, ಆದ್ರೆ ನೀನು ಒಳ್ಳೆ ಹೆಂಗ್ಸು, ನಿನ್ನ ಹತ್ರ ತಗೊಳಲ್ಲ. ನಿಂಗೆ ವ್ಯವಸ್ಥೆ ಎಲ್ಲ ಓನರೇ ಮಾಡ್ತಾರೆ, ನೀನ್ ಅಲ್ಲಿ ನೆಮ್ಮದಿಯಾಗಿ ಇದ್ಬಿಡು. ಸರಿ ಅಣ್ಣ. ತಗೋ, ಇದು ಅವ್ರ ಮನೆ ಅಡ್ರೆಸ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಣ್ಣ. ನಿಮ್ಮಿಂದ ನನ್ನ ಜೀವನಕ್ಕೊಂದು ದಾರಿ ಆಯ್ತು. ಸರಿ ಅಮ್ಮ, ಒಳ್ಳೇದಾಗ್ಲಿ. ಶೌರ್ಯ, ದಾರಿ ಬಿಡು, ಅಲ್ಲಿ ಅಜ್ಜಿ ಕಾಯ್ತಾ ಇರ್ತಾರೆ. ಇಲ್ಲ, ನಾನ್ ದಾರಿ ಬಿಡಲ್ಲ. ಬಿಡು ಶೌರ್ಯ. ಶೌರ್ಯ, ಏನಾಯ್ತು ನಿನ್ಗೆ? ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಏನು ಇಷ್ಟೊಂದು ಖುಷಿ ಆಗಿದ್ಯಾ? ನಿನ್ ಖುಷಿಗೆ ಕಾರಣ ಇರ್ಬೇಕಲ್ವಾ? ಕಾರಣ ಗಿರಣ ಎಲ್ಲ ಏನು ಕೇಳೋ ಹಾಗಿಲ್ಲ. 7 ಜನ್ಮಕ್ಕೂ ನೀನೇ ನನ್ ಸಂಗಾತಿ ಆಗಿರ್ಬೇಕು. ಓ, ಆಗಿದ್ರೆ ಆ ಲಡ್ಡುನು ಇರ್ತಾಳಾ? ಮಾತಾಡು ಶೌರ್ಯ, ನಿನಗ್ ನಾನು ಒಬ್ಳೆ ಸಂಗಾತಿ ತಾನೆ? ಓಹೋ, ನಾನ್ 2 ಮದ್ವೆ ಆಗೋಕ್ ಅಮ್ಮ ಒಪ್ಪಿ ಆಶೀರ್ವಾದ ಮಾಡಿರ್ಬೋದು, ಆದ್ರೆ ಇವರಿಬ್ರು ಇನ್ನೂ ಒಪ್ಪಿಲ್ವಲ್ಲ. ಇರ್ಲಿ,
ಇವರಿಬ್ರು ಒಂದು ಮಾಡಿ ನಾನು ಇವರಿಬ್ರಿಗೂ ಒಂದಾಗೋ ತುಂಬಾ ಸಮಯ ಬೇಕಾಗಿಲ್ಲ. ಶೌರ್ಯ, ನಿನ್ನೆ ಕೇಳ್ತಾ ಇರೋದು, 7 ಜನ್ಮಕ್ಕೂ ನಾನೇ ನಿನಗ್ ಸಂಗಾತಿ ತಾನೆ? ಅದ್ರಲ್ಲಿ ಅನುಮಾನ ಯಾಕನು? ಏಳೇಳು ಜನ್ಮಕ್ಕೂ ನೀನೇ ನನ್ನ ಸಂಗಾತಿ ಆಗಿರ್ಬೇಕು. ಐ ಲವ್ ಯು ಅನು, ಐ ಲವ್ ಯು. ಐ ಲವ್ ಯು ಟೂ ಶೌರ್ಯ. ಅಜ್ಜಿ ತಗೊಳ್ಳಿ ಈ ಬಳೆ, ಮತ್ತೆ ಕೇಳಿದ್ರಲ್ಲ ಒಡವೆಗಳು ಎಲ್ಲ ಇದೆ, ಇದನ್ನೆಲ್ಲ ಪಾಲಿಶಿಗೆ ಕೊಡ್ಬೇಕು. ನೀನ್ ಹೇಗ್ ಬರ್ತಿದ್ಯಾ? ನಿಮ್ಮಮ್ಮ ನಿನ್ಗೋಸ್ಕರ ಕಾದು ಕಾದು ಹೊರಟೋದ್ಲಲ್ಲೇ. ಓ ಹೌದಾ, ಪರವಾಗಿಲ್ಲ ಬಿಡಿ, ನಾವೇ ಹೋಗಿ ಪಾಲಿಶ್ ಮಾಡ್ಸ್ಕೊಂಡ್ ಬರೋಣ. ಸರಿ ಬಾ, ನಾವಿಬ್ರು ಹೋಗಿ ಬರೋಣ. ಲಡ್ಡು ಅಜ್ಜಿ, ನಾನು ನಿಮ್ ಜೊತೆ ಬರ್ತೀನಿ. ಒಳ್ಳೇದಾಯ್ತು, ಬನ್ನಿ 3 ಜನ ಹೋಗಿ ಬರೋಣ. ರೀ, ನಾವ್ ಹೋಗಿ ಬರ್ತೇವ್ರಿ. ಒಂದ್ ನಿಮಿಷ ಲಡ್ಡು, ಅನು, ನನ್ನ ಹೆಂಡತಿನ ಜೋಪಾನವಾಗಿ ನೋಡ್ಕೊಳ್ಳಿ, ಗೊತ್ತಾಯ್ತಾ? ನೀವೇನು ಚಿಂತೆ ಮಾಡ್ಬೇಡಿ ತಾತ, ಅಜ್ಜಿನ ನಾವು ಹುಷಾರಾಗಿ ಕರ್ಕೊಂಡೋಗಿ ಬರ್ತೀವಿ. ಅಯ್ಯೋ, ನನಗ್ ನಿಮ್ ಬಗ್ಗೆ ಚಿಂತೆ ಇಲ್ಲಮ್ಮ, ನನ್ನ ಹೆಂಡತಿ ಬಗ್ಗೆನೆ. ಯಾಕೆ ಅಂತಂದ್ರೆ ಕರ್ಪೂರದ ಗೊಂಬೆ ಅವಳು. ಯಾರಾದ್ರೂ ಅವಳು ಕದ್ಕೊಂಡು ಹೋದ್ರೆ ಏನು ಗತಿಮ್ಮ? ರೀ, ಸುಮ್ನಿರ್ತೀರಾ? ಮಕ್ಳು ಬಂದ್ರೆ ಏನ್ ನಿಮ್ ತಬ್ಬತ್ತೆ? ನಡೀರಮ್ಮ ನೀವು. ನೋಡಿ, ಶೌರ್ಯ ಬಂದ್ರೆ ಹೇಳ್ಬಿಡಿ. ನಡೀರಿ. ಕರ್ಪೂರದ ಗೊಂಬೆ ನೀನು.